ಉದ್ಯೋಗ ಕೊಡೋದು ರಾಜ್ಯ ಸರ್ಕಾರ ಜವಾಬ್ದಾರಿ. ಕೇಂದ್ರ ಕೊಟ್ರೆ ನಾವು ಕೊಡ್ತೀವಿ ಅಂತ ಹೇಳಬಾರದು ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈಗ ಉದ್ಯೋಗ ವಿಷಯವಾಗಿ ಮೊನ್ನೆ ಧಾರವಾಡದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಯಿತು. ಅದಾದ್ಮೇಲೆ ಒಂದೊಂದೇ ಜಿಲ್ಲೆಯಲ್ಲೂ ಕೂಡ ಈ ಕಿಚ್ಚು ವ್ಯಾಪಿಸ್ತಾ ಹೋಗ್ತಾ ಇದೆ. ಸರ್ಕಾರವನ್ನ ಈಗ ಇಕ್ಕಟ್ಟಿಗೆ ಯುವ ಜನತೆ ಸಿಕ್ಕಾಕ್ಸಿದ್ದಾರೆ. ಕುರ್ಚಿ ಕಿತ್ತಾಟದಲ್ಲಿ 2.5 ವರ್ಷ ವ್ಯರ್ಥವಾಗಿದೆ. ಅಧಿಕಾರ ಹಂಚಿಕೆ ವಿಚಾರ ಈಗಲಾದರೂ ಅವರು ಸರಿಪಡಿಸಿಕೊಳ್ಳಿ. ರಾಜ್ಯ ಸರ್ಕಾರದ ವಿರುದ್ಧ ಈ ಉದ್ಯೋಗ ವಿಷಯವಾಗಿಯೂ ಕೂಡ ಕುಮಾರಸ್ವಾಮಿ ಹರಿಹಾಯ್ದಿದ್ದಾರೆ. ಸಿಬ್ಬಂದಿಗಳ ಕೊರತೆ ಇರ್ತಕ್ಕಂಥದ್ದನ್ನು ನೀವು ಪ್ರತಿನಿತ್ಯ ತೋರಿಸ್ತಾ ಇರ್ತೀರಿ. ಇನ್ನು ಈ ಸರ್ಕಾರದಲ್ಲಿ ಸುಮಾರು 2.5 ಲಕ್ಷಕ್ಕೂ ಹೆಚ್ಚಿನ ಒಂದು ಸರ್ಕಾರಿ ಉದ್ಯೋಗಗಳ ಖಾಲಿ ಇದ್ದರೂ ಬೇರೆ ಬೇರೆ ಸಬಬುಗಳನ್ನು ಹೇಳಿ ಮುಂದಕ್ಕೆ ತಳ್ತಾ ಇದ್ದಾರೆ. ಈಗ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ತಗೋತೀವಿ ಅಂತ ಈಗೇನೋ ಹೇಳ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ಅದನ್ನು ಅನುಷ್ಠಾನಕ್ಕೆ ತರ್ತಾರೆ ನನಗಂತೂ ಗೊತ್ತಿಲ್ಲ. ನೋಡೋಣ ಏನು ಮಾಡ್ತಾರೆ ಅಂತ ಹೇಳಿ. ಆದರೆ ಒಂದು ಸರ್ಕಾರದ ಜವಾಬ್ದಾರಿ ಉದ್ಯೋಗವನ್ನು ಕೊಡ್ತಕ್ಕಂಥದ್ದು. ಅವ್ರು ಹೇಳ್ಬೋದು ಕೇಂದ್ರ ಸರ್ಕಾರದಲ್ಲೂ ಹೇಳಿದರು, ಅವರೇನು ಕೊಟ್ರ ಅಂತ ಹೇಳಿ. ಇಲ್ಲಿ ಪ್ರಶ್ನೆ, ಇದಕ್ಕೆ ಉತ್ತರ ಅವರು ಕೊಡಲಿಲ್ಲ ನಾವು ಕೊಡಲ್ಲ ಅನ್ನೋದಲ್ಲ. ಇವತ್ತು ಚುನಾವಣೆ ಸಂದರ್ಭದಲ್ಲಿ ಇವರು ಏನೇನು ಜನಗಳಿಗೆ ಮಾತು ಕೊಟ್ಟಿದ್ದಾರೆ, ಅದರಲ್ಲೂ ವಿಶೇಷವಾಗಿ ಯುವಕರಿಗೆ ಉದ್ಯೋಗ ಕೊಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಇದೆ. ಅದರಲ್ಲೂ ಸಹ ಕಳೆದ 2.5 ವರ್ಷ ಕುರ್ಚಿಯ ಒಂದು ಹಂಚಿಕೆ ವಿಷಯದಲ್ಲಿ ಸಮಯವನ್ನು ಏನು ವ್ಯರ್ಥ ಮಾಡ್ಕೊಂಡಿದ್ದಾರೆ. ಈಗಲಾದರೂ ಸರಿಪಡಿಸ್ಕೊಳ್ಳಿ ಅಂತಕ್ಕಂಥದ್ದು ಹೇಳ್ತೀನಿ. ಸಿಬ್ಬಂದಿ ಗ್ಯಾರಂಟಿ ಯೋಜನೆ ಹೊರೆಯಾಗಿದೆ ಎಂಬ ವಿಷಯವಾಗಿ ನಿನ್ನೆ ಡಿ.ಕೆ. ಶಿವಕುಮಾರ್ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಅದು ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಸಿಎಂ ಹಾಗೂ ಡಿಕೆಶಿ ಹೇಳಿಕೆಗೆ ಎಂಬಿ ಪಾಟೀಲ್ ಕೂಡ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಶ್ರೀಮಂತರು ಗ್ಯಾರಂಟಿ ಸೌಲಭ್ಯವನ್ನ ಬಿಡಬೇಕು ಅಂತ ಹೇಳಿ ಎಂಬಿ ಪಾಟೀಲ್ ಹೇಳಿದ್ದಾರೆ. ನನ್ನಂತವರು ಗ್ಯಾರಂಟಿ ಸೌಲಭ್ಯ ತಗೊಂಡ್ರೆ ನಡೆಯುತ್ತಾ? ಗ್ಯಾರಂಟಿ ಕೊಟ್ಟಿರೋದು ಬಡವರಿಗೆ ಅನುಕೂಲ ಆಗಲಿ ಅಂತೇಳಿ. ಹಾಗಾಗಿ ಗ್ಯಾರಂಟಿಗಳಿಂದ ಬಡವರಿಗಷ್ಟೇ ಅನುಕೂಲ ಆಗಬೇಕು, ಶ್ರೀಮಂತರಿಗಲ್ಲ. ಶ್ರೀಮಂತರು ಸೌಲಭ್ಯವನ್ನ ಬಿಡಬೇಕು ಅಂತೇಳಿ ಬೆಂಗಳೂರಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸ್ವಾಭಾವಿಕವಾಗಿ ನೋಡಿ, ಒಂದು ಗ್ಯಾರಂಟಿಯ ಹೊರೆ ಅನ್ನೋದಕ್ಕಿಂತ ಅದು ಒಂದು ಭಾಗ, ಅಭಿವೃದ್ಧಿಯ ಒಂದು ಭಾಗ. ನಾವು ಏನು ನಮ್ಮ ಅಭಿವೃದ್ಧಿ ತುಣುಸು ನಾವೇನು ಮಾಡ್ತೀವಿ ಅದರಲ್ಲಿ ಅರ್ಧ ಭಾಗ ಇಷ್ಟು ತುಣುಸು ನಾವು ಗ್ಯಾರಂಟಿಗೆ ಸುಮಾರು 60,000 ಕೋಟಿ ನಾವು ಅದನ್ನು ಹಣವನ್ನು ಕೊಡ್ತಾ ಇದ್ದೀವಿ. ಹೀಗಾಗಿ ಅದು ನಾವು ಚುನಾವಣೆಗಿಂತ ಪೂರ್ವದಲ್ಲಿ ತುಣುಸು ಜನರಿಗೆ ಕೊಟ್ಟಂಥ ಆಶ್ವಾಸನೆ ಇದೆ. ಇದು ಬಡವರ ಸಲುವಾಗಿ ಇರುವಂಥ ಯೋಜನೆಗಳು, ಪಾರ್ಟ್ ಆಫ್ ಡೆವಲಪ್ಮೆಂಟ್ ಸ್ಕೀಮ್ಸೇ ಇದ್ರೂ ಕೂಡ. ಹೀಗಾಗಿ ಯಾವ ಹೊರೆನೂ ಕೂಡ ಇದಾಗೋದಿಲ್ಲ. ಆ ಹೊರೆ ಇದ್ದರೂ ಕೂಡ ಮುಖ್ಯಮಂತ್ರಿಗಳು ಅದನ್ನು ನಿಭಾಯಿಸ್ತಾರೆ. ತುಣುಸು ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡ್ತಾರೆ. ಸ್ವಾಭಾವಿಕವಾಗಿ ಬಿಡಬೇಕು. ಈಗ ಎಂಬಿ ಪಾಟೀಲ್ ತೊಗೊಂಡು ನಡೀತದ? ಶಾಸಕರಿಂದ ಕಮಿಷನ್ಗೆ ನಮ್ಮ ಮೇಲೆ ಒತ್ತಡ ಇದೆ. ಸಿಎಂ ಒಂದ್ ವೇಳೆ ಒಪ್ಕೊಂಡ್ರೆ ಆ ಶಾಸಕರುಗಳ ಹೆಸರನ್ನ ನಾವು ಬಹಿರಂಗ ಮಾಡಕ್ಕೆ ರೆಡಿ ಇದ್ದೀವಿ ಅಂತೇಳಿ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಮಂಜುನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಳೆ ಸರ್ಕಾರಕ್ಕಿಂತ ಈ ಸರ್ಕಾರದಲ್ಲೇ ಬಾಕಿ ಹಣ ಹೆಚ್ಚು ಬರಬೇಕಾಗಿದೆ ಗುತ್ತಿಗೆದಾರರಿಗೆ. ಹಿಂದಿನ ಸರ್ಕಾರಕ್ಕಿಂತ 3 ಇಲಾಖೆಯಲ್ಲಿ ಕಮಿಷನ್ ಹೆಚ್ಚಾಗಿದೆ, ಪರ್ಸೆಂಟೇಜ್ ಜಾಸ್ತಿ ಆಗಿದೆ. ಈಗ ಎಲ್ಲಾ ಗುತ್ತಿಗೆದಾರರು ವಿಷ ಕುಡಿಯುವಂತ ಪರಿಸ್ಥಿತಿಗೆ ನಾವು ಬಂದ್ಬಿಟ್ಟಿದೀವಿ. ಬಾಕಿಗಾಗಿ ಖರ್ಗೆ ರಾಹುಲ್ ಗಾಂಧಿಗೂ ಪತ್ರವನ್ನ ಬರೀತೀವಿ, ಬೆಂಗಳೂರಲ್ಲಿ ಮತ್ತಷ್ಟು ವಿಚಾರವನ್ನ ಬಹಿರಂಗ ಮಾಡ್ತೀನಿ ಅಂತ ಹೇಳಿ ಕೋಲಾರದಲ್ಲಿ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಮಂಜುನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಾಕಿ ಇರುವಂತ 37,000 ಕೋಟಿ ರೂಪಾಯಿ ಬಿಲ್ ಬಿಡುಗಡೆ ಮಾಡಲಿ ಅಂತ ಒತ್ತಾಯಿಸಿ ಮಾರ್ಚ್ 6ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಮಾಡ್ತೀವಿ ಅಂತಾನೂ ಕೂಡ ಮಂಜುನಾಥ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಮಗೆ ಸುಮಾರು 36,000 ಕೋಟಿ ನಮ್ಮಲ್ಲಿ ಪೆಂಡಿಂಗ್ ಬಿಲ್ ಇದೆ. 3 ವರ್ಷದ್ದು 37,000 ಕೋಟಿ 3 ವರ್ಷದ್ದು ಪೆಂಡಿಂಗ್ ಬಿಲ್ ಇದ್ದಾವೆ. ಸರ್ಕಾರ ಇವತ್ತು ನಾಳೆ ನಾಡಿದ್ದು ಇದು ಯಾವುದು ಏಪ್ರಿಲ್ಲು ಡಿಸೆಂಬರು ಅನ್ಕೊಂತಾನೆ ಬರ್ತಾ ಇದೆ. ಈ ಸರ್ಕಾರ ಬಂದ ನಂತರ ನಮಗೆ ಕಾಂಟ್ರಾಕ್ಟ್ಗಳಿಗೇನೋ ನಾವು ಆಶಾಭಾವನೆ ಇಟ್ಕೊಂಡಿದ್ವಿ, ಏನೋ ನಮಗೇನೋ ಮಾಡಿಬಿಡ್ತಾರೆ, ನಮ್ಮ ಸಮಸ್ಯೆಗಳೆಲ್ಲ ಬಗೆಹರಿಸ್ಬಿಡ್ತಾರೆ ಅಂತಂದು ಹೇಳಿ ಇಟ್ಕೊಂಡಿದ್ವಿ. ನಾವು ಯಾವುದಕ್ಕೂ ಪರ್ಸೆಂಟೇಜ್ ಫಿಕ್ಸ್ ಮಾಡಲ್ಲ. ಈಗೇನಾಗ್ತಿದೆ ಅಂದರೆ ಈಗಲೂ ಏನು ಪರ್ಸೆಂಟೇಜ್ ಇಲ್ಲ ಅಂತಲ್ಲ, ಕೆಲವು ಡಿಪಾರ್ಟ್ಮೆಂಟಲ್ಲಿ ಹಳೆ ಸರ್ಕಾರಕ್ಕಿಂತ ಹಣ ಬಿಡುಗಡೆ 3 ವರ್ಷದ್ದು ಪೇಮೆಂಟ್ ಬಿಡುಗಡೆದಕ್ಕೆ ಅವರು ಹಳೆ ಸರ್ಕಾರಕ್ಕಿಂತ ಜಾಸ್ತಿನೇ ತಗೊಳ್ತಾರೆ. ನಾವು ಹಂಗೆ ಹಿಂದೆ ಹೇಳ್ದಂಗೆ, ಯಾಕೆಂದರೆ ನಮ್ಮಲ್ಲಿ 1.5 ಲಕ್ಷ ಜನ ಕಾಂಟ್ರಾಕ್ಟ್ ಇದ್ದಾರೆ, ಎಲ್ಲ ಸಣ್ಣ ಮತ್ತು ಮಧ್ಯಮ ವರ್ಗದ ಕಾಂಟ್ರಾಕ್ಟ್ರು. ನಾವೇನಾದ್ರು ಈಗ ಅದನ್ನೇ ವಿಷಯ ಎತ್ಕೊಳಕ್ಕೆ ಹೋದರೆ ಮತ್ತೆ ಈಗ ನಮ್ಮದು 37,000 ಹಂಗೆ ಇನ್ನೊಂದು 2 ವರ್ಷ ಹಂಗೆ ಮುಲ್ಕಿ ಬಿದ್ದುಬಿಡುತ್ತೆ. ನಾವು ಈಗ ರಾಜ್ಯಪಾಲರಿಗೆ ಒಂದು ಲೆಟ್ರ್ ಬರ್ತಿದ್ದೀವಿ,
ಆಮೇಲೆ ಖರ್ಗೆ ಸಾಹೇಬ್ರಿಗೆ ಒಂದು ಲೆಟ್ರ್ ಬರಿತೀವಿ 6ನೇ ತಾರೀಕು ನೋಡಿಕೊಂಡು, ರಾಹುಲ್ ಜಿಗೂ ಒಂದು ಲೆಟ್ರ್ ಬರಿತೀವಿ ನಾವು ಹಿಂದೆ ನೀವು ಇದೇ ಥರನೇ ಆಪಾದನೆ ಮಾಡಿದ್ರಿ, ಈಗ ಬಂದು ಮಧ್ಯದಲ್ಲಿ ನಮ್ಮ ಸಾಲ್ವ್ ಮಾಡಿಕೊಡಿ ಅಂತೇಳಿ ಅವ್ರಿಗೆ ಲೆಟ್ರ್ ಬರಿತಾ ಇದ್ದೀವಿ ನಾವು. ನಮಗೆ ಸುಮಾರು 36,000 ಕೋಟಿ ನಮ್ಮಲ್ಲಿ ಪೆಂಡಿಂಗ್ ಬಿಲ್ ಇದೆ. 3 ಏನೋ ಗುತ್ತಿಗೆದಾರರಿಂದ ಕಮಿಷನ್ ಕೇಳುವಂತ ಆರೋಪ ಏನ್ ಮಾಡಲಾಗಿದೆ, ಕಮಿಷನ್ ದಂಧೆ ಅಂತ ಹೇಳಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ನಾನ್ ಸಿಎಂ ಆಗಿದ್ದಾಗ ಪ್ರತಿ ತಿಂಗಳು ಹಣವನ್ನ ರಿಲೀಸ್ ಮಾಡಲಾಗ್ತಾ ಇತ್ತು, ನನ್ನ ಕಾಲದಲ್ಲಿ ಯಾರು ಕಮಿಷನ್ ಆರೋಪ ಮಾಡಿರಲಿಲ್ಲ. ಈಗ ಗುತ್ತಿಗೆದಾರರು ಸಾಲ ಮಾಡ್ಕೊಂಡಿದ್ದಾರೆ, ಬ್ಯಾಂಕ್ನಲ್ಲಿ ಒಡವೆ ಎಲ್ಲ ಅಡವಿಟ್ಟು ಆತ್ಮಹತ್ಯೆ ದಾರಿ ಹಿಡಿದಿದ್ದಾರೆ. ಹಾಗಾದ್ರೆ ಈ ಸರ್ಕಾರ ಏನು ಮಾಡ್ತಾ ಇದೆ? ಗುಂಡ್ಲುಪೇಟೆಯಲ್ಲಿ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಅಂದ್ರೆ ತಮ್ಮ ಕಾಲದ ಆಡಳಿತವನ್ನು ಕಂಪೇರ್ ಮಾಡಿದ್ದಾರೆ. ಮೊನ್ನೆ 18ರಲ್ಲಿ ಏನಿದೆ, ಯಾವ್ಯಾವ ರೀತಿಯಲ್ಲಿ ಈ ಕಮಿಷನ್ ದಂಧೆ ನಡೀತಿದೆ ಅಂತಕ್ಕಂಥದ್ದು ನನಗೆ ಮಾಹಿತಿ ಇದೆ. ನಾನು 2 ಬಾರಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿ 2ನೇ ಬಾರಿ ಮುಖ್ಯಮಂತ್ರಿ ಆದಾಗ ಯಾವ ಥರ ಈ ಒಂದು ವ್ಯವಸ್ಥೆಗಳು ನಡೀತಾ ಇದೆ ಅಂತಕ್ಕಂಥದ್ದು ನನಗೂ ಅರಿವಾಗಿದೆ. ನಾನು ಮುಖ್ಯಮಂತ್ರಿ ಇದ್ದಾಗ ಗುತ್ತಿಗೆದಾರರಿಗೆ ಪ್ರತಿ ತಿಂಗಳು 30-31ನೇ ತಾರೀಕು ಹಣ ಬಿಡುಗಡೆ ಮಾಡ್ತಕ್ಕಂಥ ವ್ಯವಸ್ಥೆ ನಾನಿದ್ದಂಥ 2005-6-7ರಲ್ಲಿ ಮುಖ್ಯಮಂತ್ರಿ ಏನಿದ್ದೆ, ಮೊನ್ನೆ 18ರಲ್ಲಿ ಏನಿದ್ದೆ, ನನ್ನ ಕಾಲದಲ್ಲಿ ಯಾವುದೇ ಒಬ್ಬ ಗುತ್ತಿಗೆದಾರರು ನಮಗೆ ಹಣ ಬಿಡುಗಡೆ ಆಗಲಿಲ್ಲ, ಇವತ್ತು ಕಮಿಷನ್ ಕೇಳ್ತಾ ಇದ್ದಾರೆ ಹಣ ಬಿಡುಗಡೆ ಮಾಡಲಿಕ್ಕೆ ಅಂತಕ್ಕಂಥ ಸದ್ಯ ನನ್ನ ಸರ್ಕಾರದಲ್ಲಿ ಹೇಳಲಿಲ್ಲ ಯಾರನ್ನು. ಈಗ ಇದೆಲ್ಲ ಏನು ನಡೀತಾ ಇದೆ, ಈಗ ಸರ್ಕಾರ ಇವತ್ತು ಹಲವಾರು ಕುಟುಂಬಗಳಲ್ಲಿ ಗುತ್ತಿಗೆದಾರರು ಸೂಸೈಡ್ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದಿದ್ದಾರೆ. ಮಕ್ಕಳ ಒಡವೆ ಎಲ್ಲ ಬ್ಯಾಂಕ್ಗಳಲ್ಲಿಟ್ಟು ಸಾಲ ಮಾಡಿ ಕೆಲಸ ಮಾಡಿ ಇವತ್ತು ಅವ್ರು ಯಾರು ಒಂದು ಸಣ್ಣ ಕೆಲಸ ಮುಂದೆ ಮಾಡೋ ಪರಿಸ್ಥಿತಿಲಿಲ್ಲ. ಈಗಾಗಲೇ 2 ವರ್ಷದಿಂದ ಈಗ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರಬೇಕಾದ್ರೆ ಹಿಂದಿನ ಸರ್ಕಾರದಲ್ಲಿ ಕಮಿಷನ್ನು ಅಂತ ಹೇಳಿ ದೊಡ್ಡ ದೊಡ್ಡ ಪಬ್ಲಿಸಿಟಿ ಮಾಡ್ಕೊಂಡೇ ಬಂದರು. ಇವರಿಗೆ 40% ಕಮಿಷನ್ ತಗೋತಾರೆ ಅಂತ ಹೇಳಿ. ನೀವು 2.5 ವರ್ಷದಲ್ಲಿ ನೀವು ಮಾಡ್ತಿರೋದೇನು?